ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ಮಕ್ಕಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳಿಗೋಸ್ಕರ ಒಂದು ಹೇರ್ ಆಯಿಲ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆದಂತಹ ಹೇರ್ ಆಯಿಲ್, ಬಟ್ ತುಂಬಾ ಎಫೆಕ್ಟಿವ್, ತುಂಬಾ ಚೆನ್ನಾಗಾಗುತ್ತೆ. ಯಾರಿಗೆಲ್ಲ ಮಕ್ಕಳಿಗೆ ತುಂಬ ತೆಳು ಕೂದಲಿರುತ್ತೆ ಮತ್ತು ಕೂದಲಿನ ಬಣ್ಣ ಕಪ್ಪಗಿರಲ್ಲ, ಸ್ವಲ್ಪ ಲೈಟ್ ಆಗಿರುತ್ತೆ, ಡಲ್ ಆಗಿರುತ್ತೆ ಕಲರ್, ಡಾರ್ಕ್ ಆಗಿ ಬ್ಲ್ಯಾಕ್ ಕಲರ್ ಬರಬೇಕಂದ್ರೆ ಕೂದಲು, ನಾನಿವತ್ತು ಹೇಳೋ ಅಂಥ ಆಯಿಲ್ನ ನಿಮ್ಮ ಮಕ್ಕಳಿಗೆ ಅಪ್ಲೈ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ಶ್ರೇಯಾನ್ಗೆ ಇದೇ ಆಯಿಲ್ನ ಬಳಸ್ತೀನಿ, ಬೇರೆ ಯಾವುದು ನಾನು ಬಳಸಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ನಾವು 5-10 ನಿಮಿಷದೊಳಗಡೆ ನಾವು ಈ ಆಯಿಲ್ನ ತಯಾರಿಸ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಮತ್ತೆ ಇನ್ಯಾಕೆ ತಡ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು, 1 ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ, ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ. ಚಳಿಗೆ ಅದು ಈ ಥರ ಸ್ವಲ್ಪ ಗಟ್ಟಿಯಾಗಿದೆ. ಇಲ್ಲಿ 1 ಮುಷ್ಟಿ ಆಗುವಷ್ಟು ಕರಿಬೇವು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ 1ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನ ಇವಾಗ ಬಿಸಿ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಒಂದು ನಾನು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಆಯಿಲ್ ಹಾಕೋಬೇಕು. ಆಯಿಲ್ನ ಹಾಕೋತಾ ಇದ್ದೀನಿ ನಾನಿವಾಗ. ಎಲ್ಲ ಆಯಿಲ್ನ ನಾನು ಇದಕ್ಕೆ ಹಾಕೊಂಡೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇನೆ ಇದಕ್ಕೆ ಮೆಂತ್ಯ ಹಾಕೊಳ್ಬೇಕು. ಮೆಂತ್ಯ ಹಾಕೋತಾ ಇದ್ದೀನಿ ನಾನು. ಇದು ಒಂದು ಸ್ವಲ್ಪ ಕುದಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಮೆಂತ್ಯ ಇದರಲ್ಲಿ ಎಣ್ಣೆಯಲ್ಲಿ ಕಾದಿದೆ. ಇವಾಗ ಇದಕ್ಕೆ ಕರಿಬೇವು ಹಾಕೊಳ್ಬೇಕು. ಕರಿಬೇವನ್ನು ಹಾಕೊಂಡೆ ನಾನು. ಕರಿಬೇವು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ. ಇದೇ ರೀತಿಯಾಗಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಕರಿಬೇವು ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಬ್ಲ್ಯಾಕ್ ಆಗಿ ಬರುತ್ತೆ ಮಕ್ಕಳದು ಕೂದಲು. ಮಕ್ಕಳಿಗೆ ಅಂತ ಅಲ್ಲ, ಈ ಆಯಿಲ್ನ ನಾವು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇದು ಇಷ್ಟ ಆದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ ನಾನು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆ ನಂತರ ಒಂದು ಪಾತ್ರೆಗೆ ಇದನ್ನು ನಾವು ಸೋಸ್ಕೊಳ್ಬೇಕು. ಸೋಸ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ನಮ್ಮ ಹೇರ್ ಆಯಿಲ್. ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಒಂದು ಬೌಲ್ಗೆ ಇದನ್ನು ಸೋಸ್ಕೊಂಡಿದ್ದೀನಿ. ಕಲರ್ ನೋಡಿ, ಗ್ರೀನ್ ಆಗಿ ಸೂಪರಾಗಿ ಬಂದಿದೆ. ನಾನಿವಾಗ ಶ್ರೇಯಾನ್ಗೆ ಇದನ್ನು ಅಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಈ ಹೇರ್ ಆಯಿಲ್ ಇವಾಗ ಕಂಪ್ಲೀಟ್ ಆಗಿ ತಣ್ಣಗೆ ಆಗಿದೆ. ನಾನು ಇವಾಗ ಇವನ ತಲೆಗೆ ಅಪ್ಲೈ ಮಾಡ್ಕೋತೀನಿ. ನೋಡಿ, ಈ ಥರ ಸರಿ ತಲೆ ಬುಡಕ್ಕೆ ಹೀಗೆ ತಾಗೋ ಹಾಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಅವನಿಗಿವಾಗ ನಿದ್ದೆ ಬರ್ತಾ ಇದೆ, ಅದಕ್ಕೆ ಕರೆಕ್ಟಾಗಿ ಮೂಡಿಲ್ಲ, ಅಳ್ತಾ ಇದ್ದಾನೆ. ಮಲ್ಗೋ ಟೈಮ್ ಆಯಿತು ಅವನು. ಇದೇ ರೀತಿ ಎಲ್ಲ ತಲೆಗೆ ಕೂಡ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ನೆತ್ತಿಗೆ ಚೆನ್ನಾಗಿ ಈ ಥರ. ಈ ಥರ ಹಚ್ಕೊಳ್ಬೇಕು ನೀಟಾಗಿ. ನಾನಿವಾಗ ಎಲ್ಲ ತಲೆಗೆ ಕೂದಲಿಗೆ ಕೂಡ ಎಲ್ಲ ಕೂದಲಿಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ತಲೆ ಬುಡಕ್ಕೆ ಚೆನ್ನಾಗಿ ಈ ಆಯಿಲ್ ತಾಗಬೇಕು. ಒಂದು ಕೈಯಲ್ಲಿ ಹೀಗೆ ಮಾಡಿ ಈ ಥರ ಹೀಗೆ ಹಚ್ಚಬೇಕು. ಇವಾಗ ಕಂಪ್ಲೀಟಾಗಿ ಈ ಒಂದು ಆಯಿತು. ಹೇರ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆಯಿತು. ಬಾಯ್ ಮಕ್ಕಳಿ, ಬಾಯ್. ಫ್ಲೈಂಗ್ ಕಿಸ್ ಕೊಡಲಿ.
ನೋಡಿದ್ರಲ್ವಾ ಫ್ರೆಂಡ್ಸ್, ನಾವು ಸಿಂಪಲ್ ಆಗಿ ಯಾವ ರೀತಿ ಹೇರ್ ಆಯಿಲ್ನ ತಯಾರಿಸ್ಕೊಂಡ್ವಿ ಅಂತ. ತುಂಬಾ ಚೆನ್ನಾಗಾಗುತ್ತೆ ಇದು. 100% ರಿಸಲ್ಟ್ ಗ್ಯಾರಂಟಿ. ಕರಿಬೇವು ಹಾಕಿರೋದ್ರಿಂದ ಹಾಗೂ ಮೆಂತೆ ಹಾಕಿರೋದ್ರಿಂದ ಇವೆರಡು ಕೂದಲಿಗೆ ತುಂಬಾ ಒಳ್ಳೆಯದು. ಕರಿಬೇವು ಕೂದಲಿಗೆ ಬಣ್ಣ ಅಂದರೆ ಡಾರ್ಕ್ ಕಲರ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ನನ್ನ ಪಾಪುಗೆ ಅದನ್ನೇ ಬಳಸ್ತೀನಿ. ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬಟ್ ಮಕ್ಕಳಿಗೆ ಹಚ್ಚೋವಾಗ ತುಂಬಾ ಕೇರ್ಫುಲ್ ಆಗಿರಿ. ಬಿಸಿ ಬಿಸಿ ಹಚ್ಚಬೇಡಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ನೀವು ಮಕ್ಕಳಿಗೆ ಅಪ್ಲೈ ಮಾಡ್ಕೊಳ್ಬೋದು. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋನ. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.